ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಚಿದಾನಂದ್ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ಕಲಿಯುವುದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದೊಳಗೆ ಪ್ರಿಪೋಸಿಷನ್ಸ್ ನೋಡ್ತಾ ಇದ್ದೀವಿ. ನಾವು ಆ ಎಲ್ಲ ಪ್ರಿಪೋಸಿಷನ್ಸ್ ನೋಡ್ತಾ ಇದ್ದೀವಿ. ಅದರಲ್ಲಿ ಇವಾಗ ಬಂದು ಬಾಯ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ನೋಡೋಣ. ಬಾಯ್ ಇಂಡಿಕೇಟ್ಸ್, ಬಾಯ್ ಇಂಡಿಕೇಟ್ಸ್ ನಿಯರ್ನೆಸ್. ನಿಯರ್ನೆಸ್ ಅಂದರೆ ಸಾಮೀಪ್ಯ ತೋರಿಸಲು, ಸಮೀಪ ತೋರಿಸಲು ಅಂಥೇಳಿ ಏನಂತೀವಿ, ಅದಕ್ಕೆ ನಿಯರ್ನೆಸ್, ಸಾಮೀಪ್ಯ ತೋರಿಸಲು. ಎಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಬಾಯ್ ಅನ್ನುವಂಥ ಒಂದು ಪ್ರಿಪೋಸಿಷನ್. ಸಿಟ್ ಬೈ ದಿ ವಿಂಡೋ, ವಿಂಡೋದ ಹತ್ತಿರ ಕೂಡು ಅಂತ. ಹರ್ ಹೌಸ್ ಈಸ್ ನಿಯರ್ ಬೈ ದಿ ಕಾಲೇಜ್, ಹರ್ ಹೌಸ್ ಈಸ್ ನಿಯರ್ ಬೈ ದಿ ಕಾಲೇಜ್. ಇಲ್ಲಿ ಸಾಮೀಪ್ಯವನ್ನು ತೋರಿಸಲು ಬಾಯ್ ಎನ್ನುವಂಥ ಒಂದು ಪ್ರಿಪೋಸಿಷನ್, ಉಪಸರ್ಗವೇ, ಅವನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ, ನಿಯರ್ನೆಸ್. ಇನ್ನು ಕಾಸ್, ಯೂಸ್ವಲಿ ಬಾಯ್ ಈಸ್ ಯೂಸ್ಡ್ ಇನ್ ದಿ ಪ್ಯಾಸಿವ್ ವಾಯ್ಸ್ ಆಫ್ಟರ್ ಪಾಸ್ಟ್ ಪಾರ್ಟಿಸಿಪಲ್. ಕರ್ಮಣಿ ಪ್ರಯೋಗಗಳಲ್ಲಿ ಈ ಬಾಯ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ಆಫ್ಟರ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ರೂಪದ ನಂತರ ನಾವು ಬಾಯ್ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ತೀವಿ. ಯಾರಿಂದ ಎನ್ನುವುದನ್ನು ತಿಳಿಸಲು ಈ ಕರ್ಮಣಿ ಪ್ರಯೋಗಗಳಲ್ಲಿ, ಪ್ಯಾಸಿವ್ ವಾಯ್ಸ್ ಅಂದರೆ ಕರ್ಮಣಿ ಪ್ರಯೋಗಗಳಲ್ಲಿ ನಾವು ಇದನ್ನು ಉಪಯೋಗ ಮಾಡ್ತೀವಿ. ಯಾವ ರೀತಿ ಬಾಯ್. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ದ ಪೋಯಮ್ ಈಸ್ ರಿಟನ್ ಬೈ ರವಿ. ಅದೇ ರೀತಿ ರಂಜನಾ ವಾಸ್ ಕಾಟ್ ಬೈ ದಿ ಪೊಲೀಸ್. ಇದು ರಿಟನ್ ಮತ್ತು ಕಾಟ್, ಪಾಸ್ಟ್ ಪಾರ್ಟಿಸಿಪಲ್ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ರೂಪ. ಅದರ ನಂತರ ಬಾಯ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ಬರ್ತದೆ ಇಲ್ಲಿ. ಅದೇ ರೀತಿ ಇನ್ನು ಮೆಥಡ್, ವಿಧಾನ ಅಥವಾ ಯಾವುದರಿಂದ ಎನ್ನುವುದನ್ನು ತಿಳಿಸಲು ನಾವೇನು ಮಾಡ್ತೀವಿ, ಬಾಯ್ ಎನ್ನುವಂಥ ಉಪಸರ್ಗವೇ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಸೆಂಡ್ ದಿ ಲೆಟರ್ ಬೈ ಪೋಸ್ಟ್. ಐ ಟ್ರಾವೆಲ್ ಬೈ ಬಸ್. ಕ್ಯಾಚ್ ಹಿಮ್ ಬೈ ಹ್ಯಾಂಡ್. ಅಂದರೆ ಯಾವ ವಿಧಾನದಿಂದ, ಯಾವುದರಿಂದ ಎನ್ನುವುದನ್ನು ತಿಳಿಸಲು ಇಲ್ಲಿ ಬಾಯ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಯಾವ ವರ್ಡ್ಸನ್ನು? ನಿಯರ್ನೆಸ್ ಅಂದರೆ ಸಾಮೀಪ್ಯವನ್ನು ತೋರಿಸಲು, ಕಾಸ್ ಯಾರಿಂದ ಎನ್ನುವುದನ್ನು ತಿಳಿಸಲು, ಅದು ಕರ್ಮಣಿ ಪ್ರಯೋಗಗಳಲ್ಲಿ. ಆಮೇಲೆ ಮೆಥಡ್, ವಿಧಾನ ಅಥವಾ ಯಾವುದರಿಂದ ಎನ್ನುವುದನ್ನು ತಿಳಿಸಲು ಬಾಯ್ ಅನ್ನುವಂಥ ಒಂದು ಉಪಸರ್ಗವೇ ಅಂದರೆ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.